ಕನ್ನಡದ ರಂಗಭೂಮಿಯು ಅನ್ನಕ್ಕಾಗಿ ಹೊಟ್ಟೆಪಾಡಿಗಾಗಿ ಅವಲಂಬಿಸಲು ಶಕ್ಯವಿದೆಯೇ? ಇದು ಒಂದು ರೀತಿಯಿಂದ ವೃತ್ತಿ ಮಾರ್ಗದರ್ಶನ ಅಥವಾ ನಮ್ಮ ಜೀವನ ನಿರ್ವಹಣೆಗೆ ಇದು ಸದಾಕಾಲ ನಮಗೆ ಆಸರೆಯಾಗಿ ನಿಲ್ಲಬಹುದೇ ಅನ್ನುವ ಒಂದು ಪ್ರಶ್ನೆ ನಮ್ಮೆದುರು ದುತ್ತಂತ ಬಂದು ನಿಲ್ಲುತ್ತದೆ. ವಿವಿಡ್ ಲಿಪಿಯ ಎಲ್ಲ ಅಭಿಮಾನಿಗಳೇ, ನಿಮಗೆ ಗೊತ್ತಿದ್ದಂತೆಯೇ ಈ ರಂಗಧಾರೆ, ರಂಗಮಂಥನ ಮತ್ತು ರಂಗ ವಿಚಾರಗಳು ಇವು ಎಲ್ಲವೂ ಕಳೆದ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಒಂದು ಮುಖ್ಯ ವಿಷಯವಿದೆ. ಇವತ್ತು ರಂಗಭೂಮಿಯನ್ನು ನಾವು, ಅದರಲ್ಲಿಯೂ ವಿಶೇಷವಾಗಿ ಕನ್ನಡದ ರಂಗಭೂಮಿಯನ್ನು ನಾವು ಅನ್ನಕ್ಕಾಗಿ ಹೊಟ್ಟೆಪಾಡಿಗಾಗಿ ಅವಲಂಬಿಸಲು ಶಕ್ಯವಿದೆಯೇ? ಇದು ಒಂದು ರೀತಿಯಿಂದ ವೃತ್ತಿ ಮಾರ್ಗದರ್ಶನ ಅಥವಾ ನಮ್ಮ ಜೀವನ ನಿರ್ವಹಣೆಗೆ ಇದು ಸದಾಕಾಲ ನಮಗೆ ಆಸರೆಯಾಗಿ ನಿಲ್ಲಬಹುದೇ ಅನ್ನುವ ಒಂದು ಪ್ರಶ್ನೆ ನಮ್ಮೆದುರು ದುತ್ತಂತ ಬಂದು ನಿಲ್ಲುತ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೆ ಬೇರೆ ರಾಜ್ಯಗಳಲ್ಲಿಯೂ ಆಗಿರಬಹುದಾದ ಸಾಧ್ಯತೆಗಳಿವೆ. ಕರ್ನಾಟಕ ರಾಜ್ಯದಲ್ಲಿ ಒಂದು 6-7 ರಂಗಾಯಣಗಳು ಬಂದವು ಮತ್ತು ನಾಟಕವನ್ನೇ ಕಲಿಸುವಂತಹ, ನಾಟಕಶಾಸ್ತ್ರವನ್ನೇ ಕಲಿಸುವಂತಹ ಹಲವಾರು ಸಂಸ್ಥೆಗಳು ಈಗಾಗಲೇ ಹುಟ್ಟಿಕೊಂಡಿವೆ ಮತ್ತು ಅವು ತಮ್ಮದೇ ಆದ ಸಂಖ್ಯೆಯಲ್ಲಿ ಈ ಪದವೀಧರರೋ, ಡಿಪ್ಲೊಮಾ ಧಾರಕರೋ ಅಥವಾ ಸರ್ಟಿಫಿಕೇಟ್ ಹೋಲ್ಡರೋ ಅಥವಾ ವಿಶ್ವವಿದ್ಯಾನಿಲಯದ ಪದವಿಗಳನ್ನು ಹೊಂದಿ ಹೊರಗೆ ಬರುತ್ತಿದ್ದಾರೆ. ಇವರಿಗೆಲ್ಲರಿಗೂ ಆಸರೆ ಏನು? ಇವರೆಲ್ಲರಿಗೂ ಮುಂದೆ ಇವರು ತಮ್ಮ ಬದುಕು ಕಟ್ಟಿಕೊಳ್ಳುವ ಕ್ರಿಯೆ ಮಾತ್ರ ಯಾರೂ ಈ ಸಂಸ್ಥೆಗಳನ್ನು ತೆಗೆದವರು ಹೇಳ್ತಾ ಇಲ್ಲ. ಅವರವರ ಒಂದು ಬಾಬತ್ತು ಆಗಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ನಾವು ವಿಚಾರ ಮಾಡುವಂಥದ್ದೇನದಂದರೆ, ನಾವು ಈ ರಂಗಭೂಮಿಯ ಆಯ್ಕೆಯನ್ನು ಯಾವ ರೀತಿ ಮಾಡಬೇಕು, ರಂಗಭೂಮಿಯನ್ನೇ ವೃತ್ತಿ ಜೀವನವಾಗಿ ನಾವು ಯಾವ ರೀತಿ ಮಾಡಿಕೊಳ್ಳಬೇಕು? ಆಯ್ಕೆ ನಿಮ್ಮದೋ, ನಮ್ಮದೋ ಅಥವಾ ಮತ್ಯಾರದೋ ಅನ್ನುವಂತಹ ಒಂದು ಪ್ರಶ್ನೆಯೂ ಬರುತ್ತದೆ. ಹೀಗೆ ನಾವು ನಮ್ಮ ಜೀವನದ ಕವಲು ದಾರಿಯಲ್ಲಿ, ಅಥವಾ ಕವಲು ದಾರಿ ಎಂದರೆ 1-2 ಅಂತ ಇಷ್ಟೇ ಆಗಬಹುದು, ಒಂದು ಕೂಡು ದಾರಿಯಲ್ಲಿ ನಾವು ನಿಂತಾಗ ಯಾವ ದಾರಿಯನ್ನು ಹಿಡಿಯಬೇಕು ಅನ್ನುವುದನ್ನು ಹೇಗೆ ನಿರ್ಣಯಿಸುವುದು? ಆಯ್ಕೆ ಏನಿದ್ದರೂ ನಿಮ್ಮದೇ. ಯಾವ ದಾರಿ ನಿಮಗೆ ಯೋಗ್ಯ ಅನ್ನುವುದನ್ನು ಹೇಗೆ ವಿಚಾರ ಮಾಡ್ತೀರೋ ಇಲ್ಲೋ ವಿಚಾರವನ್ನು ಮಾಡುವುದಾದರೆ ಅದನ್ನು ಹೇಗೆ ಮಾಡಬೇಕು ಅನ್ನುವುದು ಇವತ್ತಿನ ಒಂದು ನಮ್ಮ ಇಂಗಿತ. ಇದು ನಿಮ್ಮ ಶಕ್ತಿ ಅಥವಾ ಸಾಮರ್ಥ್ಯ, ಸ್ವಾಟ್ ಅಂದರೆ ಸ್ಟ್ರೆಂತ್, ಇನ್ನೊಂದು ನಿಮ್ಮ ದೌರ್ಬಲ್ಯ, ವೀಕ್ನೆಸ್, ಇನ್ನೊಂದು ನಿಮ್ಮ ಅಪಾರ್ಚುನಿಟಿ ಸೀಕಿಂಗ್, ಅವಕಾಶಗಳನ್ನು ಹುಡುಕುವಂಥ ನಿಮ್ಮ ಕಾರ್ಯತತ್ಪರತೆ, ಮತ್ತು ಥ್ರೆಟ್ಸ್, ಅಪಾಯಗಳು, ಇವುಗಳ ಮೇಲೆ ಅವಲಂಬಿಸಿರುತ್ತದೆ. ಯಾವ ದಾರಿ ನಿಮಗೆ ಯೋಗ್ಯ? ಈ ದಾರಿ ವೃತ್ತಿರಂಗಭೂಮಿಯ ದಾರಿ ಯೋಗ್ಯವೋ, ಅಥವಾ ಅರೆ ವೃತ್ತಿರಂಗಭೂಮಿಯ ದಾರಿ ಯೋಗ್ಯವೋ, ಅಥವಾ ಹವ್ಯಾಸಿ ದಾರಿ ಯೋಗ್ಯವೋ, ಅಥವಾ ಇದನ್ನೆಲ್ಲವನ್ನೂ ಬಿಟ್ಟು ಸಿನಿಮಾ, ಟೆಲಿವಿಷನ್ ಮತ್ತು ವಿಡಿಯೋ ಇಂತಹವುಗಳ ದಾರಿಗಳು ನಿಮಗೆ ಯೋಗ್ಯವೋ? ಆ ಆಯ್ಕೆ ನೀವೇ ಮಾಡಬೇಕು. ಯಾವ ದಾರಿ ನಿಮಗೆ ಹೇಗೆ ಅನ್ನುವುದನ್ನು ಹೇಗೆ ಹೇಳುತ್ತೀರಿ, ಹೇಗೆ ನೀವು ಆಯ್ಕೆ ಮಾಡಿಕೊಳ್ಳುತ್ತೀರಿ ಅನ್ನುವುದನ್ನು ಕುರಿತು ಇವತ್ತು ನನಗೆ ತಿಳಿದಂಥ ಕೆಲವು ವಿಚಾರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ನೀವು ಇಂತಹ ಕೂಡು ರಸ್ತೆಯಲ್ಲಿದ್ದಾಗ ಯಾರ್ಯಾರೋ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ನಿಮ್ಮ ಗುರುಗಳು, ಹಿರಿಯರು, ಅಥವಾ ನಿಮ್ಮ ಗೆಳೆಯರು, ಅಥವಾ ನಿಮಗೆ ಆ ದಾರಿಯ ಬಗ್ಗೆ ಇರುವ ಆಕರ್ಷಣೆಗಳು, ಇವು ಎಲ್ಲವೂ ನಿಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಯಾವ ದಾರಿಯನ್ನು ಹೇಗೆ ಹಿಡಿಯುತ್ತೀರಿ? ಇದನ್ನು ಒಂದು ಕ್ಷಣ ವಿಚಾರ ಮಾಡಿ.
ಯಾವ ದಾರಿ ಹೋದರೂ ನಿಮ್ಮ ಆಯ್ಕೆ ಒಂದಿರಬೇಕು, ನಿಮ್ಮ ಗುರಿ ಒಂದಿರಬೇಕು. ಯಾವುದು ಗುರಿ? ಉತ್ತಮ ಜೀವನ ನಿರ್ವಹಣೆ ಮಾಡಲಿಕ್ಕೆ ನನಗೆ ಇದು ಹಾದಿಯನ್ನು ಹುಡುಕಿಕೊಡುತ್ತದಾ ಇಲ್ಲ ಎಂದರೆ ಇದರ ಅರ್ಥ ಏನು? ಇದರಿಂದಲೇ ನಾನು ನನ್ನ ಜೀವನೋಪಾಯವನ್ನು ನಿರ್ವಹಿಸಬಲ್ಲೆ ಅನ್ನುವಂತಹ ಆತ್ಮವಿಶ್ವಾಸವನ್ನು ಬೆಳೆಸುವಂತಹ ದಾರಿಯನ್ನು ಹುಡುಕಿಕೊಳ್ಳಬೇಕಾಗ್ತದೆ. ಹೇಗೆ ಹುಡುಕ್ತೀರಿ? ಈ ಯಾವುದೇ ರಂಗಭೂಮಿ, ಅದನ್ನು ನೀವು ಯಾವುದೇ ಹೆಸರಿನಿಂದ ಕರೆಯಿರಿ, ಅದಕ್ಕೆ ಅದರದೇ ಆದಂಥ ಸವಾಲುಗಳಿರ್ತಾವೆ. ಟೆಲಿವಿಷನ್ನದೇ ಒಂದು ಸವಾಲು, ವೃತ್ತಿ ರಂಗಭೂಮಿಗೆ ಅದರದೇ ಆದ ಸವಾಲುಗಳಿರ್ತಾವೆ. ಹೀಗೆ ವೃತ್ತಿ, ಅರೆವೃತ್ತಿ, ಹವ್ಯಾಸಿ ಎಲ್ಲವೂ ಕೇವಲ ಅಭಿನಯದ ಮುಖಾಂತರ ನೀವು ಹವ್ಯಾಸಿ ರಂಗಭೂಮಿಯಲ್ಲಿ ಇರಬಹುದಾ, ಅದರಿಂದ ದುಡ್ಡು ಗಳಿಸಬಹುದಾ, ಅಥವಾ ಅರೆ ಹವ್ಯಾಸಿ ರಂಗಭೂಮಿಯಿಂದ ಗಳಿಸಬಹುದಾ ಅಂತ ವಿಚಾರ ಮಾಡಿದರೆ ಎರಡೂ ಆಗುವುದಿಲ್ಲ. ನಟನಾ ವೃತ್ತಿಯನ್ನೇ ಮಾಡಿಕೊಂಡ್ರೆ ನೀವು ಎಲ್ಲೋ ಒಂದು ಕಡೆ ಟೆಲಿವಿಷನ್ ಅಥವಾ ಸಿನಿಮಾ ಇಂತಹದ್ದರಲ್ಲಿ ನೀವು ಬಂದರೆ ನಿಮ್ಮ ಪ್ರತಿಭೆಗೆ ಅನುಗುಣವಾಗಿ ನಿಮಗೆ ಒಂದು ರೀತಿಯ ಅವಕಾಶಗಳು ಒದಗುತ್ತವೆ. ಅಂದರೆ ಅಪಾರ್ಚುನಿಟಿ. ಇಲ್ಲದಿದ್ದರೆ ಇಲ್ಲ. ಪ್ರತಿಯೊಂದು ಅವಕಾಶಕ್ಕೆ ಆಯಾ ಕ್ಷೇತ್ರದಲ್ಲಿ ಅದರದೇ ಆದ ಗತ್ತು ಗಮ್ಮತ್ತುಗಳು ಇರುತ್ತವೆ. ಇದನ್ನು ನಾನು ಇಲ್ಲಿ ಎಲ್ಲವನ್ನೂ ತಿಳಿಸಿ ಹೇಳುವ ಕಾರಣವಿಲ್ಲ. ಆದರೆ ಒಂದು ಮಾತು ಸತ್ಯ, ಆಯ್ಕೆ ನಿಮ್ಮದೇ. ಬಂದದ್ದನ್ನು ಅನುಭವಿಸಬೇಕು. ಪಾಲಿಗೆ ಬಂದದ್ದು ಪಂಚಾಮೃತ. ಒಬ್ಬನೇ ಏಕಕಾಲಕ್ಕೆ ಮೇರು ನಟನಾಗಬಹುದು, ಶಾರುಖ್ ಖಾನ್ ಆಗಬಹುದು, ಅಮಿತಾಬ್ ಬಚ್ಚನ್ ಆಗಬಹುದು, ಕನ್ನಡದ ವರನಟ ದಿವಂಗತ ರಾಜಕುಮಾರ್ ಆಗಬಹುದು. ಇವೆಲ್ಲವೂ ಆಗಲು ಸಾಧ್ಯ. ಆದರೆ ಅನ್ನುವ ಒಂದು ದೊಡ್ಡ ಪ್ರಶ್ನೆ ಬರ್ತದೆ ಇಲ್ಲಿ. ಏನು ಅಂತಂದರೆ ಅದಕ್ಕೂ ಅದೃಷ್ಟದ ಗೆರೆ ಬೇಕು. ಇವರೆಲ್ಲ ಈಗಾಗಲೇ ನಾನು ಯಾರ್ಯಾರ ಹೆಸರುಗಳನ್ನು ತೆಗೆದುಕೊಂಡೆ, ಅವರೆಲ್ಲರೂ ಮುಂಚೆ ಹೆಚ್ಚು ಡಿಕಿ ಅಂದರೆ ಕಷ್ಟಪಟ್ಟು ಅದರಲ್ಲಿ ಮುಂದೆ ಬಂದರು. ಅವರ ಅದೃಷ್ಟ ಅವರಿಗಿತ್ತು. ಹಾಗೆ ನೀವು ಇದಕ್ಕಾಗಿ ಪ್ರಯತ್ನವನ್ನು ಮಾಡುವುದರೊಳಗಾಗಿ ನಿಮಗೆ ವಯಸ್ಸು ಆದರೆ ಕೇಳುವವರು ಯಾರು ಸ್ವಾಮಿ? ವಯಸ್ಸು ಬರುವುದರೊಳಗೆ, ವಯಸ್ಸು ಆಗುವುದರೊಳಗೆ ನೀವು ಎಷ್ಟು ಸಾಕೋ ಅಷ್ಟು ಮಾಡಲಿಕ್ಕೆ ಅವಕಾಶಗಳು ಬೇಕು. ಅದು ಎಲ್ಲಿ ಸಿಗಲಿಕ್ಕೆ ಸಾಧ್ಯ? ಎಲ್ಲಿ ಈ ತರಹದ ಚಟುವಟಿಕೆಗಳು ನಡೀತಾವೋ, ಅದು ಬೆಂಗಳೂರಾಗಿರ್ಬೋದು, ಚೆನ್ನೈ ಆಗಿರ್ಬೋದು, ತ್ರಿವೇಂದ್ರಂ ಆಗಿರಬಹುದು, ಅಥವಾ ಮುಂಬೈ ಆಗಿರಬಹುದು, ದಿಲ್ಲಿ ಆಗಿರಬಹುದು. ಇಂತಹ ನಗರಗಳಲ್ಲಿ ಅದೊಂದು ಕಠಿಣ ಸಾಧ್ಯ ಆದರೆ ಕಠಿಣ ಸಾಧ್ಯ. ಹಾಗೆಯೇ ಈ ಹವ್ಯಾಸಿ ರಂಗಭೂಮಿಯಲ್ಲಿಯೂ ಸಹಿತ ನಿಮಗೆ ಯಾವಾಗಲೂ ಗ್ಯಾರಂಟಿ ಅಂತ ಇರುವುದಿಲ್ಲ. ಸರ್ಕಾರ ನಿಮಗೆ ಗ್ಯಾರಂಟಿಗಳನ್ನು ಕೊಡಬಹುದು, ಆದರೆ ಜೀವನ ಹಾಗೆ ಕೊಡಲು ಸಾಧ್ಯವಿಲ್ಲ. ಅದನ್ನು ನೋಡಿಕೊಂಡು ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮ್ಮ ಒಂದು ದೌರ್ಬಲ್ಯಗಳು ಅಂದರೆ ಅಶಕ್ತತನ, ಯಾವುದರಲ್ಲಿ ನೀವು ವೀಕ್ ಅಂತ ಇದ್ದೀರೋ ಅದು, ಇನ್ನೊಂದು ಅವಕಾಶಗಳನ್ನು ಹುಡುಕುವ ನಿಮ್ಮ ಒಂದಿಷ್ಟು ಪ್ರಯತ್ನಗಳು. ಅಷ್ಟಾಗಿ ಇದರಲ್ಲಿ ಅಪಾಯ, ಸ್ಪರ್ಧೆಯಿಂದಲೂ ಅಪಾಯವಿರಬಹುದು, ಅಥವಾ ಮತ್ತೊಂದು ಯಾವುದರಿಂದನೂ ಅಪಾಯ ಇರಬಹುದು. ಇವುಗಳನ್ನು ಈ ನಾಲ್ಕು ನಿಮಗೆ ನಿಮ್ಮನ್ನು ವಿಚಾರ ಮಾಡಲಿಕ್ಕೆ ಹಚ್ಚುತ್ತವೆ. ಆಮೇಲೆ ನೀವು ಯಾವುದು ದಾರಿ ನಿಮಗೆ ಒಳ್ಳೆಯದು ಅಂತ ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಆದರೆ ನೆನಪಿಡಿ, ಸಂಪೂರ್ಣವಾಗಿ ನಟನೆಯನ್ನೇ, ರಂಗಭೂಮಿಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ಳಬೇಕು ಎಂದರೆ ನೀವು ಎಲ್ಲದರಲ್ಲಿ ಒಂದು ರೀತಿಯಿಂದ ಆಲ್ರೌಂಡರ್ ಇರಬೇಕು. ಮತ್ತು ಅದು ಎಲ್ಲಿ ಕ್ಲಿಕ್ ಆಗ್ತದೋ ಅಂಥ ಪ್ರದೇಶದಲ್ಲಿ ನೀವು ವಾಸಿಸುತ್ತಿರಬೇಕು. ನಿಮ್ಮದೇ ಜಗದಲ್ಲಿ ನೀವು ಮಾಡಬೇಕೆಂದರೆ ನನಗೆ ಇಲ್ಲಿ ವೈಯಕ್ತಿಕ ಹೆಸರುಗಳನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಯಾರ ಹೆಸರನ್ನೂ ತೆಗೆದುಕೊಳ್ಳುವುದಿಲ್ಲ. ಕಷ್ಟ ಪಡಲೇಬೇಕು. ಇದು ಎಂತಹ ಇವತ್ತು
ದೊಡ್ಡ ಮೇರು ನಟ, ಮೇರು ನಿರ್ದೇಶಕ, ಮೇರು ಅಂತ ಎಲ್ಲರೂ ಏನು ಅಂತಾರಲ್ಲ, ಅವರೆಲ್ಲರೂ ಮೊದಲಿಗೆ ಕಷ್ಟಪಡಲೇಬೇಕು, ಡೀಕಲೇಬೇಕು, ಪ್ರಯತ್ನ ಮಾಡಲೇಬೇಕು. ಅಂದರೆ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ. ಆದರೆ ಒಂದು ನೆನಪಿರಲಿ, ಯಾವುದೇ ಬರಲಿ ಆಯ್ಕೆ ನಿಮ್ಮದು.